ಹಾಗಾಯ್ತು. ಮೇಡಮ್ ಈ ಲೇಟ್ ನೈಟ್ ಅಲ್ಲಿ ಏನ್ ವಿಷಯ? ಅಶ್ವಿನಿನ ಮನಸ್ವಿನಿಯಾಗಿ ಆಕ್ಟ್ ಮಾಡೋಕೆ ನಮ್ಮನೆ ಕಳ್ಸಿದ್ದು ನೀನೇ ಅಲ್ವಾ ಭದ್ರ? ಅವಳು ಯಾರು, ಅವಳ ಬ್ಯಾಕ್ ಗ್ರೌಂಡ್ ಏನು ಅಂತ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಈ ದೇವ್ಯಾನಿ ಯಾರು ಅಂತ ಪಾಪ ಹುಡುಗಿಗೆ ಇನ್ನೂ ಅರ್ಥ ಆಗಿಲ್ಲ. ಮತ್ತೆ ಇನ್ನೇನಾಯ್ತು ಮೇಡಮ್? ಏನಿಲ್ಲ, ಸುಮ್ನೆ ಹಾಗೆ ಕ್ಯಾಶುವಲ್ ಆಗಿ ಯೋಚನೆ ಮಾಡ್ದೆ. ಈಗ ಒಂದು ಡೀಲ್ ಆಗಿಲ್ಲ ಅಂದ್ರೆ ಅದನ್ನ ಅಲ್ಲಿಗೆ ಬಿಟ್ಟು ವಾಪಸ್ ಹೋಗ್ತಾರೆ ಅಲ್ವಾ? ಆದ್ರೆ ಈ ಹುಡುಗಿ ಹೇಗಾದ್ರೂ ಮಾಡಿ ಯಾವ ದಾರಿಯಲ್ಲಾದ್ರೂ ಸರಿ ದೇವರ ಸನ್ನಿಧಿ ಮನೆಗೆ ಸೊಸೆ ಆಗ್ಬೇಕು ಅಂತ ನಮ್ಮನೆಗ್ ಬಂದ್ ಸೇರ್ಕೊಂಡಿದ್ದಾಳಲ್ಲ, ಅದೇ ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಅವಳು ಇದೆಲ್ಲ ಮಾಡ್ತಿರೋದು ಆಸ್ತಿ ಆಸೆಗೆ ಅಲ್ಲ ಅನ್ನೋದ್ ಮಾತ್ರ ನನಗ್ ಚೆನ್ನಾಗ್ ಗೊತ್ತು. ಯಾಕೆಂದ್ರೆ ಇನ್ನು ಚಿಕ್ಕ ಹುಡುಗಿ, ನೋಡೋಕ್ಕೂ ಚೆನ್ನಾಗಿದ್ದಾಳೆ, ವಯಸ್ಸಿದೆ. ಅವಳು ಮನಸ್ ಮಾಡಿದ್ರೆ ನಮಗಿಂತ ಶ್ರೀಮಂತರ ಮನೆ ಹುಡುಗರೇ ಸಿಗ್ತಾರೆ ಅವಳಿಗೆ. ಆದ್ರೆ ಹುಡುಗಿ ಅದನ್ನೆಲ್ಲ ಬಿಟ್ಟು ನಮ್ಮನೆ ಹುಡುಗರ ಹಿಂದೆನೆ ಯಾಕೆ ಬಿದ್ದಿದ್ದಾರೆ ಅದು ನನಗ್ ಗೊತ್ತಾಗ್ಬೇಕು. ಅಂದ್ರೆ ಅವಳ ಹಿನ್ನೆಲೆ ಏನು ಅನ್ನೋದು ನನಗ್ ಗೊತ್ತು. ಅವಳನ್ನ ಕರ್ಕೊಂಡ್ ಬಂದಿದ್ದು ನೀನೇ ಅಲ್ವಾ? ಸತ್ಯ ಏನು ಅನ್ನೋದು ನಿನಗ್ ಚೆನ್ನಾಗ್ ಗೊತ್ತಿದೆ ಅನ್ನೋದು ನನಗ್ ಗೊತ್ತಿದೆ. ನಿಜ ಹೇಳು ಭದ್ರ, ಆ ಅಶ್ವಿನಿ ಯಾರು? ಮೇಡಮ್ ನೀವ್ ಒಳ್ಳೆ ನನ್ ಮೇಲೆ ಅನುಮಾನ ಪಡ್ತಾ ಇರಲ್ಲ ಮೇಡಮ್. ಅವಳ ಬಗ್ಗೆ ನಾನೇ ಮುಚ್ಚಿಡ್ಲಿ ಮೇಡಮ್? ಆ ಹುಡುಗಿನ ನಮ್ ಬಾಂಬೆದ ಪರಿಚಯ ಮಾಡಿಸಿದ್ದು. ತುಂಬಾ ಇಂಪ್ರೆಸ್ ಆಗಂಗೆ ಮಾತಾಡಿದ್ರು. ನೀವು ಕೇಳಿದ್ದಕ್ಕೂನು ಆ ಹುಡುಗಿ ಇರೋದಕ್ಕೂನು ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು. ಅದಕ್ಕೆ ನಿಮ್ಮನೆ ಕಳ್ಸಿದ್ದು ಅಷ್ಟೇ ಮೇಡಮ್. ನನಗೆ ಗೊತ್ತಿರೋದು ಬೇರೆ ಏನ್ ಗೊತ್ತಿಲ್ಲ. ಓಕೆ, ನಂಬ್ತೀನಿ. ಹಾಗಾದ್ರೆ ನೀನೊಂದ್ ಕೆಲ್ಸ ಮಾಡ್ಬದ್ರ, ಆ ಹುಡುಗಿ ಯಾರು, ಅವಳ ಹಿನ್ನೆಲೆ ಏನು ಅನ್ನೋದನ್ನ ನನಗೋಸ್ಕರ ನೀನು ಪತ್ತೆ ಮಾಡು. ಮೊದ್ಲು ಅವಳು ಯಾಕೆ ದೇವ್ರ ಸನ್ನಿಧಿಗೆ ಸೇರ್ಕೋಬೇಕು ಅಂತ ಆಸೆ ಪಡ್ತಿದ್ದಾಳೆ ಅನ್ನೋ ಸತ್ಯ ಗೊತ್ತಾಗ, ಆಮೇಲೆ ನೋಡ್ಕೋತೀನಿ. ಮುಸ್ಸಂಜೆ ಸಿಹಿ ತಂಪಲ್ಲಿ ನೀನಲ್ಲಿ ಹುಡುಕಾಟ ನಿನಗೆ ನಿನ್ನಲ್ಲಿ. ಓ ಗುರುವೇ, ನಿದ್ದೆ ಚೆನ್ನಾಗಾಯ್ತಾ? ಏನೋ ಮಗ್ನೆ, ನಾವ್ ಸಿನಿಮಾ ಹಾಕಿದ್ದು ಶಾರದತ್ತೆಗೆ ನೆನಪು ಬರ್ಲಿ ಅಂತ. ಆದ್ರೆ ಆ ಸಿನಿಮಾ ನೋಡ್ಕೊಂಡು ಇನ್ಯಾರೋ ಕಳೆದೋಗಿದ್ದಾರೆ ಅಲ್ವೇನೋ ಸತ್ಯ? ಓ ಅಲೋ, ಏನು ಯಾವ್ದೋ ಲಕ್ಸುರಿ ರೆಸಾರ್ಟ್ ಬಂದು ನೇಚರ್ ಮಧ್ಯ ಮಲ್ಗಿರೋ ತರ ಪೋಸ್ ಕೊಡ್ತಾ ಇದೀರಲ್ಲ, ಏನು ಇನ್ನ ಇಲ್ಲೇ ಇರೋ ಪ್ಲಾನ್ಸ್ ಇದೆಯಾ ಏನು? ಅಲ್ಲಪ್ಪ, ಇದನ್ನ ರೆಸಾರ್ಟ್ ಅಂತ ಯಾಕನ್ಬೇಕು? ಇದೊಂದು ಸುಂದರ ವಾತಾವರಣದಲ್ಲಿರುವಂತಹ ಶಯನಗೃಹ, ಅಂದ್ರೆ ಬೆಡ್ರೂಮ್ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ದಿಂಬಿಲ್ಲ, ಆದ್ರೆ ಹೆಂಡತಿಯ ಸುಂದರವಾದ ಮಡಿಲಿದೆ. ಹಾಗಾಗಿ ಶ್ರೀ ವೆಂಕಟೇಶ್ವರ ತರ ತಾವು ಪವಡಿಸಿದಿರಿ. ಇದಕ್ಕಿಂತ ಇನ್ನೇನು ಬೇಕು? ಪಾಪ ನೀವಿಬ್ರು ಯಾಕೆ ಅವ್ರ ಕಾಲ್ ಎಳಿತಾ ಇದ್ದೀರಾ? ನಿಮಗ್ ಗೊತ್ತಾ, ನಾನ್ ಮದ್ವೆ ಆಗಿ ಹೊಸದ್ರಲ್ಲಿ ನಮ್ಮ ಮನೆಯವ್ರ ಗದ್ದೆ ಬದಿಲ್ ಮಲ್ಕೊಂಡಿದ್ದಾಗ ಅವ್ರ ತೋಳ್ ಮೇಲೆ ತಲೆ ಇಟ್ಟು ಮಲ್ಕೊತಾ ಇದ್ದೆ ಗೊತ್ತಾ. ನಮ್ ಪಲ್ಲವಿ ನಾಚಿಕೆ ನೋಡು. ಮದರ್ ಇಂಡಿಯಾ, ನಿಂದು ಪಾಪ್ಸ್ ಇದು ಈ ತರ ಯಾವ್ದೋ ಒಂದು ಗದ್ದೆ ಮಧ್ಯದಲ್ಲಿ ಲವ್ ಎಪಿಸೋಡ್ ಏನಾದ್ರು ಆಗಿದ್ಯಾ? ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ, ಸುಮ್ಮನೆ ನಿಂತ್ಕೊಳ್ಳ ತರ್ಲೆ. ಏನೋ ಕುತೂಹಲ ಕೇಳ್ತಾ ಇದ್ದಾನೆ, ಯಾಕೆ ಬೈತೀಯ? ಅಜ್ಜಿ, ಹಂಗಾರೆ ನಿಮ್ದು ತಾತಂದು ಏನಾರು ಈ ತರ ಗೂಲು ಗೂಲು ಏನಾರು ನಡೆದಿದ್ಯಾ? ನೋಡಮ್ಮ, ತುಂಬಾ ಅತಿಯಾಗಿ ಮಾತಾಡ್ತಾನೆ ಇವನು, ಸುಮ್ನಿರೋ. ಏನಪ್ಪ ಅಜಿತ, ಇನ್ನು ನಿದ್ದೆ ಬಾಕಿ ಇದೆಯಾ ಅಥವಾ ಮುಂದುವರ್? ಅಯ್ಯೋ ಸತ್ಯಣ್ಣ, ನಾನು ಶಾರದತ್ತೆ ಭೂಮಿ ಒಟ್ಟಿಗೆ ಸಿನಿಮಾ ನೋಡ್ತಿದ್ವಲ್ಲ. ಶಾರದತ್ತೆ ನಿದ್ದೆ ಬರ್ಲಿ ಅಂತ ಕಾಯ್ತಿದ್ವಿ. ನೋಡಿದ್ರೆ ನನ್ಗೂ ನಿದ್ದೆ ಬಂದ್ಬಿಟ್ಟಿದೆ, ಭೂಮಿಗೂ ನಿದ್ದೆ ಬಂದ್ಬಿಟ್ಟಿದೆ. ಹಂಗೆ ಇಲ್ಲೇ ಮಲ್ಕೊಂಡ್ಬಿಟ್ವಿ ಅಲ್ವಾ ಭೂಮಿ? ಅಷ್ಟೇ ಅಷ್ಟೇ ಸತ್ಯಣ್ಣ. ಅತ್ತೆ, ಶಾರದಮ್ಮ ನಮ್ ಜೊತೆಲೇ ಇದ್ರಲ್ಲ, ಎಲ್ಲೋದ್ರು? ಅಯ್ಯೋ ಭೂಮಿ ಭೂಮಿ, ನೀನ್ ಈಗ ತಾನೇ ಎದ್ದಿದ್ಯಾ, ಗಾಬರಿ ಆಗ್ಬೇಡ. ಅಲ್ಲಿ ನೋಡಲಿ, ಶಾರದಾ ಅಲ್ಲಿ ಮರದ ಕೆಳಗೆ ನಿಂತಿದ್ದಾಳೆ. ಅತ್ತೆ, ಶಾರದಮ್ಮ ಅಲ್ಲಿ ಯಾಕೆ ಹೋದ್ರು? ನನಗ್ ಗೊತ್ತಿಲ್ಲ ಭೂಮಿ. ನಾವೆಲ್ರು ಹೋಗಿ ಅವಳನ್ನ ಮಾತಾಡಿಸ್ತಿದೀವಿ. ಅವಳು ನಮ್ ಕಡೆ ತಿರ್ಗು ಸಹ ನೋಡ್ತಿಲ್ಲ. ಅಟ್ಲೀಸ್ಟ್ ಕಾಫಿ ಕೊಟ್ರೆ ಅದನ್ನು ಕುಡಿತಾ ಇಲ್ಲ. ಸರಿ, ಒಳಗಾದ್ರೂ ಬರ್ತಾಳ ಅನ್ಕೊಂಡ್ರೆ ಒಳಗೂ ಬರ್ತಿಲ್ಲ. ನಮ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಭೂಮಿ. ನೀವ್ ಚಿಂತೆ ಮಾಡ್ಬೇಡಿ ಅತ್ತೆ, ಒಂದೇ ಒಂದ್ ಕಾಫಿ ತರಕಾಗತ್ತಾ? ಶೋ, ಅಷ್ಟೇ ತಾನೆ, ಈಗ್ಲೇ ತಂದ್ಕೊಡ್ತೀನಿ. ಒಂದ್ ನಿಮಿಷ. ಅಂದ ಹಾಗೆ ಅಜಿತ, ಇವನು ಏನೋ ಸಾವಿರಾರು ಪ್ರಶ್ನೆಗಳು ಹುಡ್ತಿದೆ ಅಂತೆ, ಕೇಳ್ತಾನಂತೆ, ಕೇಳು. ಶಾರದಮ್ಮ, ಇಲ್ಲೇನ್ ಮಾಡ್ತಿದ್ದೀರಾ? ಶಾರದಾ, ನೆನ್ಪಿದ್ಯಾ? ಇಲ್ಲಿರೋ ಗಿಡ ಮರಗಳೆಲ್ಲ ಸಸಿಯಾಗಿದ್ದಾಗ ನೀನೇ ನೆಟ್ಟಿದ್ದು. ಇವತ್ತಿಗೆ ನೋಡು, ಎಲ್ಲ ಎಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ ಅಂತ. ನೆನಪು ಮಾಡ್ಕೋ ಶಾರದಾ. ಶಾರದಾ, ಈ ಮರ ನೆನ್ಪಿದ್ಯಾ? ಇದು ಯಾವಾಗ ನೆಟ್ಟಿದ್ ಹೇಳು? ನಮ್ಮ ಪುಟ್ಟ ಮನಸ್ಸಿನ ಹುಟ್ಟಿದ ಸಂಭ್ರಮದಲ್ಲಿ ನೀನೇ ನೆಟ್ಟಿದ್ದು. ನಂಬ್ಕ ಇದೆಯಾ? ಅಲ್ಲಿ ನೋಡು, ಆ ಮರ ನೋಡು, ನಮ್ಮ ಅಜ್ಜಿತ್ 2ನೇ ವರ್ಷದ ಹುಟ್ಟುಹಬ್ಬದ ದಿನ ನೆಟ್ಟಿದ್ದು. ಅದು ನೆನಪಿಲ್ವಾ ಶಾರದಾ? ಅಲ್ಲಿ ನೋಡು, ಆ ಮರ, ಅದ್ ನೆನಪಿದ್ಯಾ? ನಮ್ಮಿಬ್ರು ಆನಿವರ್ಸರಿ ದಿನ ನಾವಿಬ್ರು ಸೇರಿ ನೆಟ್ಟಿದ್ ಮರ. ನೆನಪು ಬಂತ ಶಾರದಾ? ಶಾರದಾ, ಓ, ಯಾವ ಮರ ಆದ್ರೂ ನೆನಪಿದ್ಯಾ? ಎಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ. ಅದ್ ಯಾವಾಗ ನೆಟ್ಟಿದ್ ಹೇಳು? ಅಮ್ಮನ್ ಬರ್ಡೇ ದಿನ. ನಪ್ಕ ಮಾಡ್ಕೋ ಶಾರದಾ. ಇಲ್ಲಿರೋ ಗಿಡ ಮರ ಎಲ್ಲ ನೀನೇ ನೆಟ್ಟಿರೋದು. ನಾಪಿಸ್ಕೋ ಶಾರದಾ. ಶಾರದಾ, ದೊಡ್ಡ ಸಾಹೇಬ್ರೆ, ಭೂಮಿ, ನಾನು ನೀರ್ ತಂದ್ಬಿಡ್ತೀನಿ. ಶಾರದಮ್ಮ, ಶಾರದಮ್ಮ ಏನಾಯ್ತು? ದೊಡ್ಡ ಸಾಹೇಬ್ರೆ, ಸ್ವಲ್ಪ ಬೇಗ ಬನ್ನಿ. ಶಾರದಮ್ಮ, ಕಣ್ಬಿಡಿ. ಶಾರದಮ್ಮ, ದೊಡ್ಡ ಸಾಹೇಬ್ರೆ, ದಚ್ಚಿ ಬಾ. ಮೈದು, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಮೈದು ಪ್ರಜ್ಞೆ ತಪ್ಪಿದೆ.
ನೀರ್ ತುಂಬ. ಶಾರದಮ್ಮ ಶಾರದಮ್ಮ ಅತ್ತೆ ಅತ್ತೆ ಇಲ್ಲ ಇಲ್ಲ ಸರಿ ಅದಕ್ಕೆ ಏನಾಯ್ತು? ಇದು ಅದು ದೊಡ್ಡ ಸಾಹೇಬ್ರು ಹಳೆದನ್ನೆಲ್ಲ ನೆನ್ಪಿಸೋಕ್ ಪ್ರಯತ್ನ ಪಡ್ತಾ ಇದ್ರು. ಅಷ್ಟ್ರಲ್ಲಿ ಶಾರದಮ್ಮ ತಲೆ ಸುತ್ತಿದೋಗ್ಬಿಟ್ರು. ಮಾವ ಪ್ಲೀಸ್ ಫೋರ್ಸ್ ಮಾಡ್ಬೇಡಿ. 21 ವರ್ಷ ಟ್ರಾಮಾನ ನೀವ್ ಒಂದೇ ಸೆಕೆಂಡ್ ಅಲ್ಲಿ ಮುರಿತೀನಿ ಆದ್ರೆ ಹೇಗ್ ಸಾಧ್ಯ? ನೋಡಿ ಮಾವ, ಇವಾಗಿರೋ ಅತ್ತೆ ಪರಿಸ್ಥಿತಿಲಿ ನೀವ್ ಹೇಳ್ತಿರೋ ಮೆಮೊರೀಸ್ ನ ಅತ್ತೆ ನೆನ್ಪ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಪ್ಲೀಸ್ ಫೋರ್ಸ್ ಮಾಡ್ಬೇಡಿ, ಇದೆಲ್ಲ ಸರಿ ಹೋಗಕ್ ಟೈಮ್ ಬೇಕು. ಅದ್ ಹಾಗಲ್ಲ ನಚಿ, ಹಳೆದೆಲ್ಲ ಸ್ವಲ್ಪ ಬೇಗ ನೆನಪು ಬರ್ಲಿ ಅನ್ನೋ ಆಸೆಯಲ್ಲಿ. ಮಾವ ನಿಮ್ ಆಸೆ ನನಗೆ ಅರ್ಥ ಆಗ, ಆದ್ರೆ ಈಗ ಅತ್ತೆ ಇರೋ ಪರಿಸ್ಥಿತಿಲಿ ಒಬ್ಬ ಡಾಕ್ಟರ್ ಆಗಿ ನಂಗೆ ಭಯ ಆಗತ್ತೆ. ನೋಡಿ ಇವತ್ತು ಹಾಸ್ಪಿಟಲ್ಗೆ ನಾವ್ ಹೋಗೋಣ, ಅಲ್ಲಿ ಸೀನಿಯರ್ ನ್ಯೂರಾಲಜಿಸ್ಟ್ ಬಂದಿರ್ತಾರೆ, ಅವ್ರಿಗೆ ಅತ್ತೆನ ತೋರ್ಸೋಣ, ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಮಾವ ನಾನ್ ನಿಮ್ಗೆ ಹೇಳ್ಬೇಕಾಗಿಲ್ಲ, ಆದ್ರೆ ಮನುಷ್ಯನ್ ನೆನಪುಗಳು ಮರದ ಬೇರಿದ್ದಂಗೆ, ಮಣ್ಣೊಳಗೆ ಆಳವಾಗಿರತ್ತೆ. ಮಳೆ ಬಂದಾಗ ತಾನೇ ಚಿಗುರತ್ತೆ. ಆದ್ರೆ ನಾವೇ ಅದನ್ನ ಕೆದರ್ಸೋದ್ ಬೇಡ ಪ್ಲೀಸ್. ದೊಡ್ಡ ಸಾಹೇಬ್ರೆ, ಮೈಗೂ ಹೇಳ್ತಾ ಇರೋದ್ ಸರಿನೇ. ಪಾಪ ಶಾರದಮ್ಮ ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ, ಅವ್ರಿಗೆ ನೆನಪು ಬರುತ್ತೇನೋ. ಶಾರದಮ್ಮ ನಾವ್ ಒಳಗ್ ಹೋಗೋಣ, ಬನ್ನಿ ನಿಧಾನ. ಬನ್ನಿ. ನಾವ್ ಮದ್ವೆ ಆಗಿದ್ದು ಹೊಸದ್ರಲ್ಲಿ ತೆಗ್ದಿರೋಂತ ಫೋಟೋ ಇದು. ಎಷ್ಟು ಮುದ್ದ ಕಾಣಿಸ್ತೀರ ಇಬ್ರು. ನನ್ ದೃಷ್ಟಿನೇ ಆಗತ್ತೆ ಅನ್ಸುತ್ತೆ. ನನ್ ದೃಷ್ಟಿ ಯಾಕೆ, ಇವ್ರಿಬ್ರು ಮೇಲೆ ತುಂಬಾ ಜನ ದೃಷ್ಟಿಗಳಿದೆ. ಈ ಎಕ್ಸ್ಟ್ರಾರ್ಡಿನರಿ ಫೋಟೋ ಹಿಂದೆ ಈ ಡಬ್ಬಾ ಕ್ಯಾಲೆಂಡರ್ ಬೇಕಿತ್ತ. ಈ ಕ್ಯಾಲೆಂಡರ್ ನೋಡ್ತಿದ್ರೆ ನನ್ಗೆ ಮೈಯೆಲ್ಲ ಊತದೆ. ಎತ್ತಿ ಹಂಗೆ ಬಿಸ್. ನನ್ ಈ ಕೋಪನ ಈ ಕ್ಯಾಲೆಂಡರ್ ಮೇಲೆ ತೋರಿಸ್ತಂದ್ರೆ ಒಂದು ನಯಾ ಪೈಸಾ ಯೂಸ್ ಇಲ್ಲ. ನಾನೀಗ ಮಾಡ್ಬೇಕಾಗಿರೋದೆಲ್ಲ ಭೂಮಿಗೆ ತುಂಬಾ ಖುಷಿ ಕೊಡುವಂತ ಕೆಲ್ಸ. ನನ್ ಮೇಲೆ ಪ್ರೀತಿ ಹುಟ್ಟುವಂತ ಸಿಚುಯೇಷನ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು ನಾನು. ಈ ಕ್ಯಾಲೆಂಡರ್ ಮೇಲೆ ಅವಳು ಬಂದು ಮಾರ್ಕ್ ಹಾಕೋದನ್ನ ನಿಲ್ಸೋದು. ಈಗ ಈ ಕ್ಯಾಲೆಂಡರ್ ನ ಹರಿದು ಬಿಸಾಕಿದ್ರೆ ಯೂಸೇ ಇಲ್ಲ. ಇದೇ ಕ್ಯಾಲೆಂಡರ್ ಜಾಗಕ್ಕೆ ಇನ್ನೊಂದ್ ಕ್ಯಾಲೆಂಡರ್ ತಗೊಂಬಂದ್ ಹಾಕಿ ಮಾರ್ಕ್ ಹಾಕ್ತಾಳೆ. ಅದು ತೆಗೆದ್ ಬಿಸಾಕ್ತು ಅಂದ್ರು ಅವಳ ಮನ್ಸಲ್ಲಿರೋದನ್ನ ತೆಗ್ದಾಕಲ್ಲ ಅಲ್ವಾ. ಅಪ್ಪ ಕೃಷ್ಣ, ಪ್ರೀತಿ ಹುಟ್ಟೋದಕ್ಕೆ ಕ್ಷಣ ಸಾಕು ಅಂತ ಹೇಳ್ತಾರೆ, ಆದ್ರೆ ನಮ್ಮಿಬ್ರಿಗೆ 1 ತಿಂಗಳ ಕಾಲ. ಈ 1 ತಿಂಗಳಲ್ಲಿ ಭೂಮಿಗೆ ನನ್ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡ್ಬೇಕಾಗಿರೋದು ನಿನ್ ಜವಾಬ್. ನೀನ್ ಹಾಗೇನಾದ್ರೂ ಮಾಡ್ಬಿಟ್ರೆ ನೀನ್ ನನಗೆ ಏನ್ ಹೇಳ್ತೀಯೋ ಅದನ್ನೆಲ್ಲ ಮಾಡ್ತೀನಿ. ಈ ತರ ತುಂಬಾ ಜನ ಹೇಳಿ ನಿಂಗೆ ಮೋಸ ಮಾಡಿರೋದು ಉಂಟು ಅನ್ಸುತ್ತೆ, ಬಟ್ ನಾನ್ ಹಾಗೆಲ್ಲ ಮಾಡಲ್ಲ. ಓಕೆನಾ? ನನ್ ಮೇಲೆ ಭೂಮಿಗೆ ಪ್ರೀತಿ ಹುಟ್ಟೋ ಹಾಗೆ ನೀನೇನಾದ್ರು ಮಾಡ್ಬಿಟ್ರೆ ನಮ್ಮಿಬ್ರಿಗೂ ನಿಜವಾದ ಪ್ರೀತಿ ಆಗತ್ತೆ. ಪ್ರೀತಿ ಆದ್ಮೇಲೆ ಮದುವೆ ಆಗತ್ತೆ. ಆ ಪ್ರೀತಿ ಕಾಣಿಕೆಗೆ ನಮ್ಮಿಬ್ರಿಗೂ ಜೂನಿಯರ್ ಅಜಿತ್ತು ಅಥವಾ ಜೂನಿಯರ್ ಭೂಮಿನೂ ಹುಡ್ತಾರೆ. ಅಬ್ಬಬ್ಬಬ್ಬಬ್ಬಾ, ಈ ಇಮ್ಯಾಜಿನೇಷನ್ ಒಂಥರ ಕಿಕ್ ಕೊಡ್ತಿದೆಪ್ಪ. ಸಾಹೇಬ್ರೆ, ಏನ್ ಸಾಹೇಬ್ರೆ ನಮ್ಮಿಬ್ರು ಫೋಟೋನ ಏನು ಫಸ್ಟ್ ಟೈಮ್ ನೋಡೋ ಹಾಗೆ ನೋಡ್ತಾನೇ ಇದ್ದೀರಾ? ಫಸ್ಟ್ ಟೈಮ್ ನೋಡೋ ಹಾಗ? ಫಸ್ಟ್ ಟೈಮ್ ನೋಡೋ ಹಾಗಲ್ಲ, ಆದ್ರೆ ಆ ಫೋಟೋ ನೋಡಿದಾಗೆಲ್ಲ ಫಸ್ಟ್ ಟೈಮ್ ನೋಡ್ತೀನಿ ಅನ್ನೋ ಫೀಲೇ ಇರತ್ತೆ. ಇಬ್ರು ಮೇಡ್ ಫಾರ್ ಈಚ್ ಅದರ್ ಅನ್ನೋ ಹಾಗೆ ಕಾಣ್ತೀವಿ ಅಂತ ಅಪ್ಪ ಅಮ್ಮ ಹೇಳ್ತಿರ್ತಾರೆ. ಪಾಪ ಸಾಹೇಬ್ರೆ, ಅತ್ತೆ ಮಾವ ಅಜ್ಜಿ ದೊಡ್ಡ ಸಾಹೇಬ್ರು ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ವಲ್ಲ ನಾವ್ ಈ ರೀತಿ ಮದ್ವೆ ಆಗಿದೀವಿ ಅಂತ. ಅದಕ್ಕೆ ಪಾಪ ಮೇಡ್ ಫಾರ್ ಈಚ್ ಅದರ್, ಒಳ್ಳೆ ಜೋಡಿ, ಇನ್ನೂ ಏನೇನೋ ಹೇಳ್ತಾ ಇರ್ತಾರೆ. ಅಯ್ಯೋ, ನಾನ್ ಬಂದಿರೋ ವಿಷಯನೇ ಮರ್ತೋದೆ ನೋಡಿ. ಭೂಮಿ, ನೋಡ್ತಾ ಇದ್ಯಾ? ಅಯ್ಯೋ ನನ್ ಭಯ ಆಗ್ತಿದೆ. ಮೈದನ್ ಕರ್ಕೊಂಡ್ ಬರ್ತೀನಿ ರೀ. ಮೈದು ನಚ್ಚಿನ ಕರಿ ಅಂತದೇನು ಆಗಿಲ್ಲ. ಐ ಥಿಂಕ್ ಗ್ಯಾಸ್ಟ್ರಿಕ್ ಆಗಿತ್ತು ಅನ್ಸುತ್ತೆ, ಅದಕ್ಕೆ ಸ್ವಲ್ಪ ಹಿಡ್ಕೊಂಡಂಗಾಯ್ತು ಅಷ್ಟೇ. ಸಾಹೇಬ್ರೆ, ನೀವ್ ಇದು ಹಿಡ್ಕೊಂಡು ಭೂಮಿ ಅಂತ ಕರೆದಾಗ ಒಂದ್ ನಿಮಿಷ ನನ್ಗೆ ಹೃದಯನೇ ನಿಂತೋದಾಗಾಯ್ತು ಸಾಹೇಬ್ರೆ. ಅಂದ್ರೆ ನೀನ್ ಹೃದಯದಲ್ಲಿ ನಾನು ಇದ್ದೀನಿ ಅಂತ ಆಯ್ತು. ಸಾಹೇಬ್ರೆ, ನಾನ್ ಅದಕ್ಕೆ ನಿಮ್ಗೆ ಹೇಳೋದು, ಈ ಗ್ಯಾಸ್ಟ್ರಿಕ್ಗೆಲ್ಲ ಒಂದ್ಸತಿ ಮೈದು ಹತ್ರ ಕೇಳ್ಕೊಂಡ್ಬಿಡೋಣ ಏನು ಅಂತ. ನೀವ್ ಇಲ್ಲೇ ಕೂತೀರಿ, ನಾನ್ ಮೈದು ಹತ್ರ ಏನು ಅಂತ ಕೇಳ್ಕೊಂಡ್ ಬರ್ತೀನಿ. ಹುಷಾರು. ಭೂಮಿ, ಶಾರದಾ ಮಲಗಿದ್ಲಾ? ದೊಡ್ಡ ಸಾಹೇಬ್ರೆ ಈಗಷ್ಟೇ ಮಲ್ಗದ್. ಮಾವ, ಅತ್ತೆಗೆ ಹೈ ಡೋಸೇಜ್ ಮೆಡಿಸಿನ್ ಕೊಟ್ಟಿದ್ದಾರೆ. ಶೀಲ್ ಬಿ ಇನ್ ಡೀಪ್ ಸ್ಲೀಪ್. ನಚ್ಚಿ, ಶಾರದಾ ರಿಪೋರ್ಟ್ಸ್ ನೋಡಿ ನಿಮ್ಮ ಆಸ್ಪತ್ರೆ ಡಾಕ್ಟರ್ ಏನ್ ಹೇಳಿದ್ರು? ತಲೆಗೆ ಡೀಪ್ ಆಗಿ ಪೆಟ್ ಬಿದ್ದಿರೋದ್ರಿಂದ ಮೆಮೊರಿ ಲಾಸ್ ಆಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಶಾರದಂಗ ಹಳದ್ ಯಾವ್ದು ನೆನಪೇ ಬರಲ್ವಾ? ಅಥವಾ ಬಂದ್ರು ಯಾವಾಗ ಬರ್ತಂತು? ಮಾವ, ನೀವು ಪ್ಲೀಸ್ ರಿಲ್ಯಾಕ್ಸ್ ಆಗಿ. ಅತ್ತೆಗೆ ಈಗ ಆಲ್ರೆಡಿ ಮೆಡಿಸಿನ್ ಕೊಟ್ಟಿದಾರಲ್ವಾ, ಕ್ಯೂರ್ ಆಗಕ್ ಒಂದ್ ಸ್ವಲ್ಪ ಟೈಮ್ ಬೇಕು. ಪ್ಲೀಸ್ ಬಿ ಪೇಷಂಟ್. ಈ ರೀತಿ ಅನ್ಕೊಂಡು 21 ವರ್ಷ ಹೇಗ್ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ನಮ್ ಶಾರದಾ ಆದಷ್ಟು ಬೇಗ ಹುಷಾರಾಗ್ಬೇಕು. ಇವ್ರಿಬ್ರು ನಗ್ನಗ್ತಾ ಸಂತೋಷವಾಗಿ ಜೀವನ ಮಾಡ್ಬೇಕು. ನಚ್ಚಿ, ನಿಮ್ ಅತ್ತೆನ ಆದಷ್ಟು ಬೇಗ ಹುಷಾರ್ ಮಾಡೋ. ಅಮ್ಮ, ಇದನ್ನ ನೀ ನಂಗೆ ಎಕ್ಸ್ಪ್ಲಿಸಿಟ್ ಆಗಿ ಬೇರೆ ಹೇಳ್ಬೇಕು. ಆಲ್ರೆಡಿ ಮೆಡಿಸಿನ್ಸ್ ಕೊಟ್ಟಿದೀವಲ್ವಾ, ಬಟ್ ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಅತ್ತೆನ ತುಂಬಾ ಪ್ರೀತಿಯಿಂದ ಮಗುವಿನ ತರ ನೋಡ್ಕೋಬೇಕು. ಹಾಗಂತ ನಾವ್ ಅವ್ರನ್ನ ಜಾಸ್ತಿ ಮಾತಾಡ್ಸೋದಾಗಿರ್ಬೋದು, ಹಳೆ ನೆನ್ಪುಗಳನ್ನ ತರೋದಕ್ಕೆ ಟ್ರೈ ಮಾಡೋದಾಗಿರ್ಬೋದು, ಫೋರ್ಸ್ಫುಲ್ ಆಗಿ ಮಾಡ್ಬಾರ್ದು. ಬ್ರೋ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ನಾವೀಗ ಅತ್ತೆಗೆ ಜಾಸ್ತಿ ಸ್ಟ್ರೆಸ್ ಕೊಡ್ಬಾರ್ದು, ಕೊಟ್ರೆ ಅವ್ರ ಜೀವಕ್ಕೆ ಅಪಾಯ ಇರುತ್ತೆ. ನಾನು ಆ ಮರದ ಬಗ್ಗೆ ಕೇಳಿ ತಪ್ಪು ಮಾಡ್ಬಿಟ್ಟೆ. ಮಾವ, ಇದ್ರಲ್ಲಿ ನಿಮ್ದೇನ್ ತಪ್ಪಿದೆ ಮಾವ? ಅವ್ರಿಗೆ ಏನಾದ್ರು ನೆನ್ಪಾಗತ್ತ ಅಂತ ನೀವ್ ಪ್ರಯತ್ನ ಪಟ್ರಿ ಅಷ್ಟೇ. ಇಲ್ಲಿ ನಾವ್ ಒಂದ್ ಅರ್ಥ ಮಾಡ್ಕೋಬೇಕು, ನಮ್ ಮಾತಿಗೆ ಅವ್ರ ಮೈಂಡ್ ಹೇಗ್ ರಿಯಾಕ್ಟ್ ಮಾಡ್ತಿದೆ ಅನ್ನೋದು ನಮಗ್ ಗೊತ್ತಿಲ್ಲ ಅಲ್ವಾ. ಅವ್ರ ಮನ್ಸಲ್ಲಿ ಏನೇನ್ ರನ್ ಆಗ್ತಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಮೇ ಬಿ ಅವ್ರಿಗೆ ಸ್ವಲ್ಪ ಟೈಮ್ ಕೊಡ್ತು ಅಂತ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀವ್ ಬೇಜಾರ್ ಮಾಡ್ಕೋಬೇಡಿ. ಪಾಪ ಶಾರದಾ, ಅವಳಿಗೆ ಏನಾಗ್ತಿದೆ ಅಂತ ಅವ್ಳು ಹೇಳಕ್ಕೆ ಆಗ್ತಿದೆ. ಹೌದು, ಅವಳಿಗೆ ಆಕ್ಸಿಡೆಂಟ್ ಆಗಿತ್ತು ಅಥವಾ ಎಲ್ಲೋ ಬಿದ್ದು ಎಲ್ಲೋ
ಪೆಟ್ಟಾಯ್ತಾ ಇಲ್ಲ ಯಾರಾದ್ರೂ ಬೇಕಂತ ಹೊಡೆದ್ರು? ದೇವ್ರೆ, ಯಾಕಪ್ಪ ಈ ಶಿಕ್ಷೆ? ನಚ್ಚಿ, ಈಗ ಶಾರದಕ್ಕನ್ಗೆ ಹಳೆದೆಲ್ಲ ನೆನಪಾದ್ರೆ ಈಗ ನಡೀತಿದ್ಯಲ್ಲ ಪ್ರಸ್ತುತ, ಇದೆಲ್ಲ ನೆನಪಲ್ಲಿರುತ್ತಾ ಅಥವಾ ಈಗಾಗಿರೋ ಪೆಟ್ಟಿಂದ ಹಳೆದೆಲ್ಲ ಮರ್ತ್ ಹೋಗುತ್ತಾ? ಸದ್ಯಕ್ಕೆ ಈಗೇನು ಹೇಳಕ್ ಆಗಲ್ಲ ಅತ್ತೆ. ಹೋಗ್ತಾ ಹೋಗ್ತಾ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ನಮಗೂ ಏನು ಅಂತ ಗೊತ್ತಾಗೋದು. ಒಂದ್ ನಿಮಿಷ, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಸಿನ್ ನಾನು ತಂದಿದ್ದೀನಿ, ಮೇಲ್ಡೆ ಇಟ್ಟಿದ್ದೀನಿ, ಅದನ್ನ ಹೋಗ್ತಾ ಇರ್ತೀನಿ. ನನ್ನ ಶಾರದಾ ಈ ಸ್ಥಿತಿ ಬರೋದಕ್ಕೆ ಕಾರಣ ಯಾರು ಅಂತ ಗೊತ್ತಾಗ್ಲಿ. ಅವ್ರು ಕ್ಷಣ ಕ್ಷಣಕ್ಕೂ ನರಳೋ ಹಾಗೆ ಮಾಡಿ ಸಾವಿಗೆ ಎದುರು ನೋಡ್ತಾ ಇರ್ಬೇಕು. ಹಾಗೆ ಮಾಡ್ಬಿಡ್ತೀನಿ. ಸಾವ್ಗೋಸ್ಕರ ಎದುರು ನೋಡೋದಲ್ಲ ಅಪ್ಪ, ಸಾಯ್ಸೇ ಬಿಡಿ. ನಮ್ಮನ್ನ ಇಷ್ಟು ವರ್ಷ ದೂರ ಮಾಡಿದ ಪಾಪಿಗಳು ಬದುಕಿರೋದೇ ಪಾಪ. ಏ ಶ್ರವಣ, ಏನು ನೀನು ಕೋಪದಲ್ಲಿ ಯಾವುದೇ ರೀತಿ ನಿರ್ಧಾರ ತಗೋಬಾರ್ದು. ನೋಡು, ಅದ್ ಏನೇ ಇರ್ಲಿ, ಮುಂದೊಂದ್ ದಿನ ಗೊತ್ತಾಗುತ್ತೆ ಕಣೋ. ಈಗ ನಿನ್ ಗಮನ ಏನಿದ್ರು ಶಾರದಾ ಮೇಲ್ ಮಾತ್ರ ಇರ್ಬೇಕು, ಅರ್ಥ ಆಯ್ತಾ? ಹೌದು ಮಾವ, ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಈ ಒಂದು ಸಿಚುಯೇಷನ್ ಅಲ್ಲಿ ನೀವು ಶಾರದತ್ತೆ ಜೊತೆ ಇರೋದು ಒಳ್ಳೇದು. ಶಾರದತ್ತೆ ಈಗಿನ ಪೊಸಿಷನ್ಗೆ ಯಾರೇ ಕಾರಣ ಆಗಿದ್ರು ಅವ್ರನ್ನ ಹುಡುಕಿ ನಿಮ್ ಕಣ್ ಮುಂದೆ ನಿಲ್ಸೋ ಜವಾಬ್ದಾರಿ ನಂದು. ಅದಕ್ಕೆ ಯಾವ ಮೆಡಿಸಿನ್ ಅನ್ನ ಯಾವಾಗ ಕೊಡ್ಬೇಕು ಅಂತ ಹೇಳ್ತೀನಿ, ಬನ್ನಿ. ಬಂದೆ ಬಾಯ್ತು. ಅದಕ್ಕೆ ನೋಡಿ, ಇಲ್ಲಿ ಬರ್ದಿದ್ದೀನಿ. ಇದು ಬೆಳಗ್ಗೆ ಮತ್ತೆ ರಾತ್ರಿ ಊಟ ಆದ್ಮೇಲೆ ಕೊಡ್ಬೇಕಾಗಿರೋದು. ಎಲ್ಲ ಟ್ಯಾಬ್ಲೆಟ್ಸ್ ಇದರಲ್ಲಿದೆ. ಮತ್ತೆ ಮಧ್ಯಾಹ್ನಕ್ಕೆ ಆಫ್ಟರ್ ಫುಡ್ ಕೊಡ್ಬೇಕಾಗಿರೋ ಟ್ಯಾಬ್ಲೆಟ್ಸ್ ಇದರಲ್ಲಿದೆ. ಯಪ್ಪ, ಅದೆಷ್ಟು ಡ್ರಾಮಾ ಮಾಡ್ತಾಳ್ ಗುರು ಇವಳು ದೇವ್ಯಾನಿ ಮಗಳು ಅಂತ ಹೇಳೋದೇ ಬೇಡ. ಇರಿಟೇಷನ್ಗೆ ಮುಖ ಇದ್ದಿದ್ರೆ ಸೇಮ್ ಟು ಸೇಮ್ ಈ ಅಂಜನಾ ತರಾನೇ ಇರ್ತಿತ್ತು. ಅಯ್ಯೋ, ನಾನು ನಚ್ಚಿಗೆ ಹೆಲ್ಪ್ ಮಾಡಿದಿದ್ರೆ ನನ್ಗೂ ಸ್ವಲ್ಪ ಸ್ಪೇಸ್ ಸಿಕ್ತಿತ್ತೇನೋ. ಇವರಿಬ್ರು ಎಷ್ಟು ಖುಷಿಯಾಗಿದ್ರು, ಅತ್ತೆ ಯಾಕೆ ಕಣ್ ತುಂಬಿಕೊಂಡಿದ್ದಾರೆ? ಸಾಹೇಬ್ರೆ, ನಿಮ್ ಜೊತೆಲಿ ಕಳಿಯೋ ಕೊನೆ ದಿನಗಳನ್ನ ನಾನು ಎಣಿಸ್ಬೇಕಾ? ಇಲ್ಲ ಸಾಹೇಬ್ರೆ, ನನ್ ಕೈಯಿಂದ ಆಗ್ತಿಲ್ಲ. ಒಂದೇ ಒಂದ್ಸಲ ಭೂಮಿ, ನೀನ್ ನನ್ ಜೊತೆನೆ ಇದ್ಬಿಡು ಅಂತ ಹೇಳಿ ಸಾಹೇಬ್ರೆ, ಪ್ಲೀಸ್.